ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ವಾಟರ್ ಬೇಬಿ ಬೆಡ್ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 168 ರೂಪಾಯಿ. 168 ರೂಪಾಯಿಗೆ ಮಕ್ಕಳಿಗೆ ಚೆನ್ನಾಗಿ ಟಮ್ಮಿ ಟೈಮ್ ಕೊಡೋಕ್ಕೆ ಇಷ್ಟು ಚೆನ್ನಾಗಿರೋ ಬೆಡ್ ಸಿಗುತ್ತೆ. ಇದು ನೀರಲ್ಲಿ ನೆಂದರೆ ಇದೆಲ್ಲ ಕಿತ್ತೋಗಲ್ಲ ಪೇಪರ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? 189 ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಐಟಮ್ ಸಿಕ್ಕಿದೆ ಅಲ್ವಾ? ಅಂದರೆ ಒಂದಕ್ಕೆ ಎಷ್ಟು ಬೀಳ್ತೇಳಿ? ಜಸ್ಟ್ 55 ರೂಪಾಯಿ. ತುಂಬ ಚೆನ್ನಾಗಿದೆ. ಏನಾದರೂ ಫ್ಯಾನ್ಗೆ ಏನಾದರೂ ಹಾಕಿದ್ರೆ ಹಿಂಗೆ ಶೇಕ್ ಆಗುತ್ತೆ ಬಟರ್ಫ್ಲೈ ಈ ಥರ. ನಾವು ಎಷ್ಟು ಅಮೌಂಟ್ನ ಹಾಕ್ಕೊಡ್ತೀವೋ ಅಷ್ಟು ಅಮೌಂಟ್ನ ಇಲ್ಲಿ ಟಿಕ್ ಮಾಡೋ ಥರ ಇರುತ್ತೆ. 600-700 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕಿಂತ ಮೀಶೋದಲ್ಲಿ ಬರೀ 160 ರೂಪಾಯಿಗೆ ಸಿಕ್ತು ಈ ಪ್ರಾಡಕ್ಟ್. ನನಗೆ ಕೂಡ ನಿಕ್ಕರು ಬೇಕು ತೋರಿಸು. ಇಷ್ಟು ಕಲರ್ಸ್, 6 ಕಲರ್ಸ್ ಇದೆ. ಬಟ್ಟೆ ಕ್ವಾಲಿಟಿ ಮಾತ್ರ ಇಲ್ಲಿ ನೋಡಿ, ಹತ್ರ ತೋರಿಸು. ರಿಸೀವ್ ಆಗಿದ್ದು ಜಸ್ಟ್ 112 ರೂಪಾಯಿಗೆ ರಿಸೀವ್ ಆಯಿತು. ಹಿಂಗಲ್ಲ ಇಷ್ಟು ಕಲರ್ಸ್ ಬಂದಿದೆ. ಇಷ್ಟು 5 ರಿಯೂಸಬಲ್ ಡೈಪರ್ ಬೆಲೆ ಜಸ್ಟ್ 390 ರೂಪಾಯಿ ನಾನು ಕೊಟ್ಟಿದ್ದು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲದ ಮೇಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೊಸ ಮನೇಲಿ ಫಸ್ಟ್ ಮೀಶೋ ಅನ್ಬಾಕ್ಸಿಂಗ್ ವೀಡಿಯೋನ ಮಾಡ್ತಿರೋದು. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಫಸ್ಟೆಲ್ಲ ಹಳೆ ಮನೇಲಿ ರೂಮಲ್ಲಿ ಮಾಡ್ತಾಯಿದ್ದೆ, ಇವಾಗ ಹಾಲಲ್ಲೇ ಮಾಡ್ತಾ ಇದ್ದೀನಿ. ಬಿಕಾಸ್ ರೂಮ್ಗಳಲ್ಲಿ ಇನ್ನೂ ಕೆಲವೊಂದು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಬೆಟರ್ ಹಾಲಲ್ಲೇ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಲಲ್ಲಿ ಇನ್ನೂ ವಿಂಡೋಸ್ಗೆ ಕರ್ಟನ್ಸ್ ಎಲ್ಲ ಹಾಕಿಲ್ಲ, ಇರೋ ಹಳೆದೆಲ್ಲ ರೂಮ್ಗಳಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಹಾಲ್ಗೆ ಹೊಸ ಕರ್ಟನ್ಸ್ನ ಬುಕ್ ಮಾಡಿದ್ದೀನಿ. ಸ್ಟಿಲ್ ಬರೋವರೆಗೂ ಅದು ಹಾಗೆ ಇರುತ್ತೆ. ಇನ್ನೊಂದು 1 or 2 ಡೇಸಲ್ಲಿ ರಿಸೀವ್ ಆಗಿಬಿಡುತ್ತೆ. ಪ್ರೆಸೆಂಟ್ ಇವಾಗ ಯಾವುದೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ದೀನಪ್ಪ ಅಂತಂದರೆ, ನನ್ನ ಮಕ್ಕಳಿಗೆ 3 month ಫೋಟೋಶೂಟ್ಗೆ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದರಲ್ಲೂ ಕೂಡ ಅವನಿಗೆ ಬಟರ್ಫ್ಲೈ ಥೀಮಲ್ಲಿ ಫೋಟೋಶೂಟ್ನ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಬೇಕು ತರಿಸಿದ್ದೀನಿ. ಆ್ಯಂಡ್ ಅವನಿಗೆ ಕೆಲವೊಂದು ಬಟ್ಟೆಗಳನ್ನ ತರಿಸಿದ್ದೀನಿ. ಜೊತೆಗೆ ಕೆಲವೊಂದು ಬೇಬಿ ಟಾಯ್ಸು ಮಕ್ಕಳಿಗೆ ಯೂಸ್ ಆಗುವಂಥದ್ದನ್ನ ತರಿಸಿದ್ದೀನಿ. ಯಾವುದೆಲ್ಲ ತರಿಸಿದ್ದೀನಿ ಅನ್ನೋದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಈ ಮನೆ ಶಿಫ್ಟಿಂಗ್ ಟೈಮಲ್ಲಿ ಬಂದಿದ್ದು. ನನಗೆ ಅನಿಸಿದ ಪ್ರಕಾರ ಇಷ್ಟು ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಪಾರ್ಸಲ್ಗಳು 1 or 2 ಪಾರ್ಸಲ್ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ಅದು ಹುಡುಕಬೇಕು. ಸದ್ಯಕ್ಕೆ ಇರೋ ಅಷ್ಟನ್ನು ನಾನು ತೋರಿಸ್ತೀನಿ. ಇದು ಬಂದು ಫಸ್ಟ್ ಪಾರ್ಸಲ್ಲು. ಇದಕ್ಕೆ ಆಚೆ ಕಡೆಯಿಂದ ಕವರ್ ಏನಾರು ಕಾಣಿಸಿದ್ರೆ ಇದು ಯಾವ ಪಾರ್ಸಲ್ ನಾನು ಬುಕ್ ಮಾಡಿದ್ದಿದೆ ಇರ್ಬೋದು ಅಂತ ಗೆಸ್ ಮಾಡ್ಬೋದು. ಬಟ್ ಈ ಥರ ಪಾರ್ಸಲ್ ಕವರ್ಗಳಲ್ಲಿ ಹೊರಗಡೆಯಿಂದ ಏನೂ ಕಾಣಿಸಲ್ಲ. ಸೊ ಅವಾಗ ಗೊತ್ತಾಗಲ್ಲ ನಾವೇನು ಬುಕ್ ಮಾಡಿದ್ದೀವಿ ಅಂತ. ಏನೋ ಬಿತ್ತೋಯ್ತು. ಇದು ಬಂದುಬಿಟ್ಟು ಪಾಪದು ವಾಟರ್ ಪ್ಲೇ ಮ್ಯಾಟ್. ಓಕೆ, ಹೆಂಗೆ ಇದನ್ನು ಹೆಂಗೆ ಫಿಲ್ ಮಾಡೋದು? ಈ ಥರ ಎಲ್ಲ ಡಸ್ಟೆಲ್ಲ ಆಗಿದೆ. ಇದು ನೋಡಿ ಎಷ್ಟೊಂದು ಗಲೀಜಾಗಿದೆ, ಚೆನ್ನಾಗಿಲ್ಲ. ಏನಾದರೂ ಯೂಸ್ ಮಾಡಿರೋದು ಕೊಟ್ಬಿಟ್ಟಿದ್ದಾರಾ? ಇಲ್ಲ, ಯೂಸ್ ಮಾಡಿರೋದು ಕೊಟ್ಟಿಲ್ಲ. ಏನಾಗಿದೆ ಅಂದರೆ, ಇದು ವಾಟ್ರ್ ಪ್ಲೇ ಮ್ಯಾಟ್ ಅಲ್ವಾ, ಅಂದರೆ ಮಗುಗೆ ಟಮ್ಮಿ ಟೈಮ್ ಕೊಡಬೇಕು ನಾವು. ಸೊ ಅವಾಗ ಇನ್ ಕೇಸ್ ಇದೇನಾದರೂ ಡ್ಯಾಮೇಜ್ ಆಗಿದ್ದರೆ ನೀರು ಹಿಡ್ಕೊಳ್ಳಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಚೆಕ್ ಮಾಡ್ತಾರೆ. ನೀರು ಹಾಕಿ ನೀರೇನಾದ್ರು ಲೀಕ್ ಆಗ್ತಾಯಿಲ್ಲ, ಡ್ಯಾಮೇಜ್ ಆಗಿಲ್ಲ ಅಂದರೆ ಕಸ್ಟಮರ್ಸ್ಗೆ ಸೆಂಡ್ ಮಾಡ್ಬೋದು ಅಂದ್ಕೋತೀನಿ. ಸೊ ಹಾಗಾಗಿ ಅದನ್ನು ನೀಟಾಗಿ ಡ್ರೈ ಮಾಡ್ದೇ ಸೆಂಡ್ ಮಾಡಿಬಿಟ್ಟಿದ್ದಾರೆ ನನಗೆ. ಇಲ್ಲ ಯಾರಾದರೂ ಯೂಸ್ ಮಾಡಿದಾರೋ ಇಲ್ವೋ ಅದೂ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಇದರದ್ದು ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಹಿಂಗೆ ಇಲ್ಲಿ ನೀರನ್ನ ಫಿಲ್ ಮಾಡಬೇಕು. ಇಲ್ಲಿ ಏನಾದರೂ ಪೈಪ್ ಏನಾದರೂ ಹಾಕಿ, ಅಲ್ಲ ಪೈಪ್ ಹಾಕ್ಬೇಕಾ, ಇಲ್ಲಿಗೆ ನೀರನ್ನ ಫಿಲ್ ಮಾಡಬೇಕು. ಇದು ನೀರನ್ನ ಫಿಲ್ ಮಾಡಿದಾಗ ಫುಲ್ಲು ಇಷ್ಟು ಪಾಯಿಂಟ್ಗೆ, ಇಷ್ಟು ಮ್ಯಾಕ್ಸಿಮಮ್ ಇಷ್ಟಕ್ಕೆ ನೀರು ಫಿಲ್ ಆಗುತ್ತೆ. ಸೊ ಇದಕ್ಕೆ ಪಾಪು ಟಮ್ಮಿ ಟೈಮ್ಗೆ ನಾವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ನೀರು ಫಿಲ್ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ, ಆಯಿತಾ? ನೋಡಿ ಇಲ್ಲಿ ಈ ಥರ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಏರ್ ಫಿಲ್ ಮಾಡಬೇಕು, ಗಾಳಿ ತುಂಬಬೇಕು. ನಾನು ಅವಾಗೇ ತೋರಿಸಿದ್ದು ರಾಂಗಾಗಿ ತೋರಿಸ್ಬಿಟ್ಟಿದ್ದೀನಿ. ಅಲ್ಲಿ ನೀರು ತುಂಬಬೇಕು ಅಂತ ನಾನು ತೋರಿಸ್ತೀನಿ ಎಲ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಫುಲ್ ವಾಟ್ರ್ ಫಿಲ್ ಮಾಡಬೇಕು. ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ವಾಟರ್ ಬೇಬಿ ಬೆಡ್ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 168 ರೂಪಾಯಿ. 168 ರೂಪಾಯಿಗೆ ಮಕ್ಕಳಿಗೆ ಚೆನ್ನಾಗಿ ಟಮ್ಮಿ ಟೈಮ್ ಕೊಡೋಕ್ಕೆ ಇಷ್ಟು ಚೆನ್ನಾಗಿರೋ ಬೆಡ್ ಸಿಗುತ್ತೆ. ಸಕ್ಕತ್ತಾಗಿದೆ ಮಾತ್ರ. ಸ್ವಲ್ಪ ಇವಾಗ ವಾಟ್ರ್ ಫಿಲ್ ಮಾಡಿರೋದ್ರಿಂದ ಸ್ವಲ್ಪ ನೀರಾಗಿದೆ ಅಷ್ಟೇ. ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿದೆ. ಮಕ್ಳಿಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಇದರ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ರಿಕ್ವೈರ್ಡ್ ಇದೆ ಬೇಕು ಅನಿಸುತ್ತೆ, ಸೊ ಅವರು ಬುಕ್ ಮಾಡ್ಕೋಬೋದು. ಸೊ ಇದು ಒಂದು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೆಕ್ಸ್ಟು ಇದು ಸೆಕೆಂಡ್ ಪ್ರಾಡಕ್ಟು. ಇದರಲ್ಲಿ ಮಾತಾಬೇಡಿ, ಬೇಕು ಸೌಂಡ್ ಮಾಡಬೇಡ. ನೆಕ್ಸ್ಟ್ ಪ್ರಾಡಕ್ಟು, ಇದರಲ್ಲಿ ಕೆಲವೊಂದು ಪಾಪು ಫೋಟೋಶೂಟ್ಗೆ ಅಂತಲೇ ಬುಕ್ ಮಾಡಿರೋದಿದೆ. ಇನ್ನು ಕೆಲವೊಂದು ಮಗುಗೆ ಬೇಕು ಅಥವಾ ಮನೆಗೆ ಬೇಕು
ಅಂತ ಬುಕ್ ಮಾಡಿರೋದಿದೆ, ನೋಡಬೇಕು. ಬಟ್ ಬಟರ್ಫ್ಲೈಸ್ ಯಾವುದೆಲ್ಲ ಇದೆ ಅದು ಪಾಪಗೋಸ್ಕರನೇ ಬುಕ್ ಮಾಡಿರೋದು. ವಾ ಎಷ್ಟೊಂದು ಬಟರ್ಫ್ಲೈಸ್ ಇದೆ. ಓ ಮೈ ಗಾಡ್. ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಇದು ಯಾವ ಥರ ಬಟರ್ಫ್ಲೈ ಗೊತ್ತಾ? ಇದು ಲೈಟ್ ಬರೋ ಥರ ಬಟರ್ಫ್ಲೈ. ತೋರಿಸ್ತೀನಿ ನಿಮ್ಗೊಂದು ಹೆಂಗೆ ಬರುತ್ತೆ ಲೈಟು ಅಂತ. ಇಲ್ಲಿ ನೋಡಿ, ಈ ಥರ ಲೈಟ್ಸ್ ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ ರೀ? ನಿಮಗೆ ಲೈಟ್ ಆಫ್ ಆದರೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಇದು ಲೈಟ್ ಆಫ್ ಮಾಡು, ಕಾಣಿಸ್ತಿದ್ಯಾ? ಎಲ್ಲನೂ ಆನ್ ಮಾಡ್ತೀನಿ ಇದು ಒಂದು ಸತಿ. ಇದನ್ನು ನಾವು ಯಾವುದಾದ್ರೂ ಏನಾದರೂ ಇವೆಂಟ್ ಮಾಡ್ತಿದ್ದೀವಿ ಅಥವಾ ಮನೇಲಿ ಯಾವ್ದಾದ್ರು ಚಿಕ್ಕದಾಗಿ ಯಾರಿಗಾದ್ರು ಸರ್ಪ್ರೈಸ್ ಕೊಡ್ತಿದ್ದೀವಿ, ಫಂಕ್ಷನ್ಸ್ ಮಾಡ್ತಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಸಕ್ಕತ್ತಾಗಿದೆ ನೋಡಿ, ಕಾಣಿಸ್ತಿದ್ಯಾ? ಎಲ್ಲ ಚಿಟ್ಟೆಗಳು. ವಾವ್, ಎಷ್ಟು ಪೀಸ್ ಇದೆ ಇದರಲ್ಲಿ ಅಂದರೆ 10 ಪೀಸ್ ಇದೆ, 10 ಬಟರ್ಫ್ಲೈ ಪೀಸ್ ಇದೆ. ಚೆನ್ನಾಗಿದೆ ನೋಡಿ. ಇದು ನೀರಲ್ಲೆಲ್ಲ ನೆನೀತಲ್ಲ ಆ ಥರ ಪೇಪರ್ ಅಲ್ಲ, ಇದು ವಾಟರ್ ಪ್ರೂಫ್ ಇದೆ. ಇದು ನೀರಲ್ಲಿ ನೆಂದರೆ ಇದೆಲ್ಲ ಕಿತ್ತೋಗಲ್ಲ ಪೇಪರ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? 10 ಪೀಸ್ ಆಫ್ ಬಟರ್ಫ್ಲೈಸ್ ಇದೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸಖತ್ತಾಗಿದೆ ಅಲ್ಲ? ಚೆನ್ನಾಗಿ ಕಾಣಿಸ್ತಿತ್ತಾರೆ, ತುಂಬ ಚೆನ್ನಾಗಿದೆ ಪೀಸ್. ಇಲ್ಲಿ ನೋಡಿ, ಇದು ಹೆಂಗಿದೆ ಗೊತ್ತಾ? ಇದು ನಿಜವಾಗ್ಲೂ ನೀರಿಗೆಲ್ಲ ನೆನೆಯಲ್ಲ ಈ ಕವರು ನೋಡಿ. ಇದೆಲ್ಲ ಗಟ್ಟಿ ಇದೆ, ನೆನೆಯೋದಿಲ್ಲ. 10 ಪೀಸ್ ಇದೆ ಇದರಲ್ಲಿ. ಈ 10 ಪೀಸ್ ಬಟರ್ಫ್ಲೈ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 189 ರೂಪಾಯಿ. 189 ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಐಟಮ್ ಸಿಕ್ಕಿದೆ ಅಲ್ವಾ? ಇದನ್ನು ಯಾವ್ದಾದ್ರು ಸರ್ಪ್ರೈಸ್ ಪಾರ್ಟಿ, ಮನೇಲಿ ಯಾರಿಗಾದ್ರು ಬರ್ಡೇ ಪಾರ್ಟಿ ಸರ್ಪ್ರೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇನ್ ಕೇಸ್ ನಮಗೆ ಬೇಡ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಆಫಿಂಗ್ ಬಟನ್ ಕೊಟ್ಟಿರ್ತಾರೆ. ಇಲ್ಲಿ ಹಿಂಗೆ ಆಫ್ ಮಾಡಿದ್ರೆ ಮುಗೀತು, ಬಟರ್ಫ್ಲೈ ಆಫ್ ಆಗುತ್ತೆ. ಆಫ್ ಮಾಡಿ ನಾವು ಇಟ್ಕೋಬೋದು, ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಒಂದು ಒಳಗಡೆ ಶೆಲ್ ಕೊಟ್ಟಿದ್ದಾರೆ, ಇದನ್ನು ಆರಾಮ್ಸೆ ಓಪನ್ ಮಾಡ್ಬೋದು. ಇಲ್ಲಿ ನೋಡಿ, ಆರಾಮ್ಸೆ ಓಪನ್ ಮಾಡಿ ಒಳಗಡೆ ಹಿಂಗೆ ಶೆಲ್ ಕೊಟ್ಟಿರ್ತಾರೆ. ಆ ಶೆಲ್ನ ನಾವು ಇನ್ ಕೇಸ್ ಚಾರ್ಜ್ ಹೋಯಿತು ಅಂದರೆ ಚೇಂಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನಾನು ಇದನ್ನು ಆ್ಯಕ್ಚುಲಿ ನನ್ನ ಮಗನ ಫೋಟೋ ಶೂಟ್ ಮಾಡಿಸೋಣ ಅಂತ ತರಿಸಿದ್ದೀನಿ. ನೋಡೋಣ ಇದೇನಾದರೂ ನಮಗೆ ಮನೆಗೆ ಯೂಸ್ ಆದರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ? ಇಲ್ಲಿ ನೋಡಿ ತೋರಿಸ್ತೀನಿ. ಡಬಲ್ ಸೈಡೆಡ್ ಟೇಪ್ ಅವರೇ ಕೊಟ್ಟಿರ್ತಾರೆ. ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೀಗೆ ಆರಾಮ್ಸೆ ಸ್ಟಿಕ್ ಮಾಡ್ಕೋಬೋದು, ಬೀಳಲ್ಲ. ಇನ್ ಕೇಸ್ ನಾವು ಅಲ್ಲೇ ಇದ್ದರೂ ಕೂಡ ನಮಗೆ ಬೇಕಾದಾಗ ಹಿಂಗೆ ಆಫ್ ಮಾಡ್ಕೋಬೋದು, ಬೇಡ ಅಂದಾಗ ಹಿಂಗೆ ಆನ್ ಮಾಡ್ಕೋಬೋದು. ಬೇಕಾದಾಗ ಹಿಂಗೆ ಆನ್ ಮಾಡ್ಕೊಂಡ್ರೆ ಆಯಿತು. ಯಾಕ್ರಿ ಹಿಂಗೆ ಆನ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಪ್ರತಿಯೊಂದರಲ್ಲೂ ಟೇಪ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ನನಗೆ ತುಂಬ ಇಷ್ಟ ಆಯಿತು. ನೋಡಬೇಕು, ಫೋಟೋಶೂಟಿಗೆ ತರಿಸಿದ್ದೀನಿ, ಯೂಸ್ ಮಾಡ್ಕೋತೀನಿ ಒಟ್ಟಿನಲ್ಲಿ. ನೆಕ್ಸ್ಟ್ ನಾನು ಮನೆಗೆ ಇಟ್ಕೋತೀನಿ ಇದನ್ನು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು 3ನೇ ಪ್ರಾಡಕ್ಟು. ಇದು ಏನು ಅಂತ ಗೊತ್ತಿಲ್ಲ, ಸೈಡಿಂದ ಏನೋ ಸ್ವಲ್ಪ ಮಣಿ ಕಾಣಿಸ್ತಿದೆ, ನೋಡಬೇಕು. ಎಷ್ಟು ಪ್ರಾಡಕ್ಟು ಮೀಶೋದಲ್ಲಿ ಹುಡುಕ್ತೀನಿ ಗೊತ್ತಾ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದು ದಿನ ಎಲ್ಲ ಅದೇ ಆಗುತ್ತೆ. ಎಲ್ಲನೂ ವಿಶ್ ಲಿಸ್ಟ್ಗೆ ಹಾಕ್ಕೊಂಡು ಇದು ಪ್ರೈಸ್ ಎಷ್ಟು, ಇನ್ನೊಂದ್ರ ಪ್ರೈಸ್ ಎಷ್ಟು, ಸೇಮ್ ಬೇರೆ ಸಪ್ಲೈಯರ್ ಹತ್ರ ಎಷ್ಟಿರುತ್ತೆ ಪ್ರೈಸು, ಯಾರ ಹತ್ರ ತೊಗೊಂಡ್ರೆ ಬರುತ್ತೆ, ಇದನ್ನೆಲ್ಲ ಹುಡುಕಿ ಕಮ್ಮಿ ಪ್ರೈಸ್ ಯಾರ ಹತ್ರ ಸಿಗುತ್ತೆ ಅಲ್ಲಿ ತಗೋತೀನಿ. ಇನ್ನೊಂದು ನನಗೆ ಇಷ್ಟು ಕಮ್ಮಿಗೆ ಸಿಗೋಕ್ಕೆ ರೀಸನ್ ಏನು ಗೊತ್ತಾ? ನಾನು ಆನ್ಲೈನ್ ಪೇಮೆಂಟ್ ಮಾಡ್ಕೋತೀನಿ, ಅವಾಗ ತುಂಬ ಕಮ್ಮಿಗೆ ಸಿಗುತ್ತೆ. ವಾವ್, ಇದು ಕೂಡ ಬಟರ್ಫ್ಲೈ. ಇದು ಹ್ಯಾಂಗಿಂಗ್ ಬಟರ್ಫ್ಲೈಸ್, ಹ್ಯಾಂಗ್ ಮಾಡೋ ಥರದ್ದಿದು. ಇದನ್ನು ಗೋಡೆಗಾದರೂ ಹ್ಯಾಂಗ್ ಮಾಡ್ಬೋದು ಅಥವಾ ಗಾಳಿ ಬರುತ್ತಲ್ಲ ಅದಕ್ಕಾರ ಹ್ಯಾಂಗ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. 2 ಬಟರ್ಫ್ಲೈನ ಸಾರಿ 2 ಬಟರ್ಫ್ಲೈನೇ ತರಿಸಿದ್ದೀನಿ. 2 ಡಿಫ್ರೆಂಟ್ ಪ್ಯಾಟರ್ನಲ್ಲಿದೆ. ಇದು ಪ್ಯಾಕ್ ಆಫ್
2ನೇ, ಅಂದರೆ ಸಪ್ರೇಟಾಗಿ ಏನು ಬುಕ್ ಮಾಡಿಲ್ಲ, ಎರಡು ಕೂಡ ಒಂದರಲ್ಲೇ ಸಿಗುತ್ತೆ ನಿಮಗೆ. ಗೋಡೆಗೆ ಹ್ಯಾಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು 2ರಿಂದ ನನಗೆ ಪ್ರೈಸ್ ಆಗಿದ್ದು 110 ರೂಪಾಯಿ. ಅಂದರೆ ಒಂದಕ್ಕೆ ಎಷ್ಟು ಬೀಳ್ತೇಳಿ, ಜಸ್ಟ್ 55 ರೂಪಾಯಿ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಈ ಥರದ ಮೆಟೀರಿಯಲ್ ನಾನು ಆಲ್ರೆಡಿ ಕಿಚನಿಗೆ ತರಿಸಿದ್ದೆ, ಬಟ್ ಡೆಕೋರೇಟಿವ್ ಆಗಿ ಇದೇ ತರಿಸಿರೋದು. ಇದು ಮನೆ ಡೆಕೋರೇಷನ್ಗೂ ಆಗುತ್ತೆ ಆ್ಯಂಡ್ ಪಾಪು ಫೋಟೋಶೂಟ್ಗೆ ಈ ದೊಡ್ಡ ಬಟರ್ಫ್ಲೈ ಯೂಸ್ ಆಗುತ್ತೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ, ಇದು ಒಂದು ಬಟರ್ಫ್ಲೈನ ಹಿಂಗೆ ಯೂಸ್ ಮಾಡ್ಕೋಬೋದು ನೋಡಿ. ಹಿಂಗೆ 2 ಬಟರ್ಫ್ಲೈನ ಹಿಂಗೆ ನಾನು ಬೇಕಾದರೆ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ತರಿಸಿದ್ದೀನಿ. 2 ಬಟರ್ಫ್ಲೈನ ನಾನು ಹಿಂಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಫೋಟೋಶೂಟ್ಗೆ ಅಂದ್ಬಿಟ್ಟು ತರಿಸಿರೋದು. ಆ್ಯಂಡ್ ಇದನ್ನು ಆಫ್ಟರ್ ಫೋಟೋಶೂಟ್ ನಾನು ಮನೇಲಿ ಎಲ್ಲಾದರೂ ಹ್ಯಾಂಗ್ ಮಾಡ್ಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು 3ನೇ ಪ್ರಾಡಕ್ಟು. ನೆಕ್ಸ್ಟ್ ಒಂದು ಪ್ರಾಡಕ್ಟು, ಇದೇನಂತ ಗೊತ್ತಿಲ್ಲ, ಇಷ್ಟು ಚಿಕ್ಕದಾಗಿ ಬಂದಿದೆ, ನೋಡಬೇಕು. ನೆಕ್ಸ್ಟು ಇದನ್ನು ಬಟರ್ಫ್ಲೈಯೇ, ಇದು ಬಟರ್ಫ್ಲೈಯೇ. ಪ್ಯಾಕ್ ಆಫ್ 3 ಇದೆ. ನಾನು 3 ಬುಕ್ ಮಾಡಿದ್ನ, ಇಲ್ಲ ಇರಬೇಕು ಅನಿಸುತ್ತೆ. ಸೊ ಒಂದೇ ಸಪ್ಲೈಯರ್ ಹತ್ರ ಪ್ಯಾಕ್ ಆಫ್ 3 ಬುಕ್ ಮಾಡಿದ್ದೆ ನಾನು. ಸೊ ಹಾಗಾಗಿ ನೋಡಿ ಬಂದಿದೆ. ಇದು ಕೂಡ ಗೋಡೆಗೆ ಸ್ಟಿಕ್ ಮಾಡೋ ಥರದೇ. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ಇದೆ. ಇದು ಕ್ವಾಂಟಿಟಿ ಜಾಸ್ತಿ ಇದೆ. ಒಂದು ಪೋರ್ಷಲ್ಲೇ ತುಂಬ ಕ್ವಾಂಟಿಟಿ ಇದೆ, ದೊಡ್ಡದ್ರಿಂದ ಚಿಕ್ಕದ್ರವರೆಗೂ ತುಂಬ ಅಂದರೆ ಜಾಸ್ತಿ ಬಟರ್ಫ್ಲೈಸ್ ಇದೆ. 1 2 3 4 5 6 7 8 9 10 11 ಬಟರ್ಫ್ಲೈಸ್ ಇದೆ. ಇದು ಬರ್ಡೇ ಪಾರ್ಟೀಸ್ಗೆ, ಈವನ್ ಮನೇಲಿ ಡೆಕೋರೇಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಗಮ್ ಕೊಟ್ಟಿದ್ದಾರೆ ನೋಡಿ, ಈ ಥರ 12 ಇದೆ. ಓಕೆ, ಇಲ್ಲಿ ಒಂದು ಗಮ್ನ ಈ ರೀತಿ ಕಟ್ ಮಾಡಿಕೊಂಡು ಹಿಂಗೆ ತಗೋಬೇಕು. ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ತೆಗೆದು ಪೀಸ್ ಇದನ್ನು ಬ್ಯಾಕ್ ಸೈಡಲ್ಲಿ ಹಾಕ್ಬಿಟ್ಟು ಈ ಬಟರ್ಫ್ಲೈನ ಹಿಂಗೆ ಬೆಂಡ್ ಮಾಡಿಬಿಟ್ಟು ಈ ಥರ ಜೋಡಿಸೋದು. ಇವನ್ ನಮ್ಗೆ ಏನಾದರೂ ಫ್ಯಾನ್ಗೆ ಏನಾದರೂ ಹಾಕಿದ್ರೆ ಹಿಂಗೆ ಶೇಕ್ ಆಗುತ್ತೆ ಬಟರ್ಫ್ಲೈ. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು 2 ಕ್ವಾಂಟಿಟಿ ಅಷ್ಟೇ ಬುಕ್ ಮಾಡಿರೋದು, 3 ಕ್ವಾಂಟಿಟಿ ಬಂದಿದೆ. ನಾನು 2 ಕ್ವಾಂಟಿಟಿ ಬುಕ್ ಮಾಡಿರೋದು 3 ಕ್ವಾಂಟಿಟಿಯಲ್ಲಿ ಕಳಿಸಿದ್ದಾರೆ. ಒಂದು ಪ್ಯಾಕೆಟಲ್ಲಿ ನಮಗೆ 12 ಬಟರ್ಫ್ಲೈಸ್ ಬರುತ್ತೆ. ಇದು ನೋಡಿ ಟೋಟಲ್ 36 ಆಯಿತು. 36 ಆಯಿತು, ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಫೋಟೋಶೂಟ್ಗೆ ನಾನು ಹಿಂಗಿಂದ ಬಟರ್ಫ್ಲೈ ದೊಡ್ಡದಿಂದ ಚಿಕ್ಕದ ಹಾರ್ಕೊಂಡು ಹೋಗುತ್ತಲ್ಲ, ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಆಯಿತಾ. ಬಟ್ ಇದು ಆ ರೀತಿ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ. ಎಲ್ಲ ಬಟರ್ಫ್ಲೈಸು ಯೂಸ್ ಮಾಡಿ ನನ್ನ ಮಗನ ಬಟರ್ಫ್ಲೈ ಥರ ಮಾಡಬೇಕು ಅನ್ನೋದು ಒಂದು ಆಸೆ. ಎಷ್ಟು ಚೆನ್ನಾಗಿದೆ ನೋಡಿ, ಇಷ್ಟು ದೊಡ್ಡ ಬಟರ್ಫ್ಲೈ. ಈ ಥರ ದೊಡ್ಡ ಬಟರ್ಫ್ಲೈ ಕೆಳಗಡೆಯಿಂದ ಹೋಗುತ್ತೆ, ಆಮೇಲೆ ಚಿಕ್ಕದಿರುತ್ತೆ ಮರಿಗಳು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಕಸ್ಮಾತ್ ಮಾಡಿದ್ರೆ ತಪ್ಪದೆ ಶೇರ್ ಮಾಡ್ತೀನಿ. ಹೊಸ ಮನೆಗೆ ಬಂದಿದ್ದ ದಿವಸನೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆದರೆ ಆಗ ಆಗಲಿಲ್ಲ. ತುಂಬಾ ರಿಸ್ಕ್ ಆಗೋದು ಆಗ ಮಾಡಿಬಿಟ್ಟಿದ್ದಿದ್ರೆ. ಸದ್ಯಕ್ಕೆ ಸ್ವಲ್ಪನಾದ್ರು ಮನೆ ಸೆಟಲ್ ಆಗಿದೆ, ಇಲ್ಲ ಅಂದಿದ್ರೆ ತುಂಬ ಹಿಂಸೆ ಆಗಿಬಿಡ್ತಿತ್ತು, ಮಾಡೋಕ್ಕಾಗ್ತಿರ್ಲಿಲ್ಲ. ಮನೆಯ ಕೆಲಸ ಬಿಟ್ಬಿಟ್ಟು ಎಲ್ಲನೂ ಆ ಕಡೆ ಈ ಕಡೆ ಜರುಗಿಸಿ ಅದನ್ನೇ ಮಾಡಬೇಕಿತ್ತು. ಸೊ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಇಷ್ಟು ಚೆನ್ನಾಗಿರೋವಂಥ ಬಟರ್ಫ್ಲೈಸ್ನ ಬುಕ್ ಮಾಡ್ಕೊಂಡಿದ್ದು 202 ರೂಪಾಯಿಗೆ 3 ಪ್ಯಾಕೆಟ್ ಕೊಟ್ಟಿದ್ದಾರೆ. ಟೋಟಲ್ 36 ಬಟರ್ಫ್ಲೈಸ್ ಈ ಥರ ದೊಡ್ಡದ್ರಿಂದ ಚಿಕ್ಕದವರೆಗೂ ಸಿಗುತ್ತೆ. ನೀವು ಆರಾಮ್ಸೆ ನಿಮಗೆ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಬೋದು. ಸೊ ನಾವಿದ್ರೆ ಮನೆ ಒಳಗಡೆ ಹಾಕೋದ್ರಿಂದ ಕಲರ್ ಏನು ಶೇಡ್ ಆಗಲ್ಲ ಅನ್ಕೋತೀನಿ, ನಾರ್ಮಲಿ ಏನೂ ಶೇಡ್ ಆಗಲ್ಲ ಅನ್ಕೋತೀನಿ. ಇದು ಒಂದು ಪ್ರಾಡಕ್ಟು. ನೆಕ್ಸ್ಟು ಎಲ್ಲ ಚಿಕ್ಕದೇ ಇದೆಯಪ್ಪ. ಇದು ಒಂದು ಪ್ರಾಡಕ್ಟು. ನೆಕ್ಸ್ಟ್ ಪ್ರಾಡಕ್ಟು ನೋಡ್ತೀನಿ. ಆ್ಯಕ್ಚುಲಿ ನನಗೆ ವಾಲ್ ಡಿಸೈನ್ ಮಾಡೋದಕ್ಕೂ ಆಗ್ತವೆ, ಇವು ತುಂಬ ಚೆನ್ನಾಗಿದ್ದಾವೆ. ಇದು ಬಟರ್ಫ್ಲೈ, ಬರೀ ಬಟರ್ಫ್ಲೈನೇ ಬುಕ್ ಮಾಡಿದ್ದೀನಿ ಅಂತ ಮಾತ್ರ ಅಂದ್ಕೊಬಿಡಿ. ನೆಕ್ಸ್ಟು ಹೋಗ್ತಾ ಬೇರೆ ಪ್ರಾಡಕ್ಟ್ ತೋರಿಸ್ತೀನಿ. ಇದು ಒಂದೇ ಥರ ಬಟರ್ಫ್ಲೈ, ಬಟ್ ದೊಡ್ಡದ್ರಿಂದ ಚಿಕ್ಕದ್ರವರೆಗೂ ಆಗುತ್ತಲ್ಲ ಆ ಥರದ್ದು. ಈ ಥರದ್ದು ಪ್ಯಾಕ್ ಆಫ್ 15. ಓಕೆ, ಇದು ಒಂದು ಬಟರ್ಫ್ಲೈ. ಇದಕ್ಕೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಎಲ್ಲನೂ ಸ್ವಲ್ಪನೇ ಓಪನ್ ಮಾಡಿ ತೋರಿಸ್ತೀನಿ, ಬಿಕಾಸ್ ಎಲ್ಲ ಒಂದೇ ಥರ ಬಟರ್ಫ್ಲೈ ಅಲ್ವಾ. ಇಲ್ಲಿ ನೋಡಿ, ಇದು ಹಾಗೆ ಕೊಟ್ಟಿದ್ದಾರೆ. 12 ಪೀಸ್ದು ಡಬಲ್ ಟೇಪ್ನ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಕಟ್ ಮಾಡಿ. ಅದಕ್ಕೆ ಇಲ್ಲಿ ಪುಟಾಣಿಗೆ ಕೊಟ್ಟಿದ್ದಾರಲ್ಲ ಜಾಗ, ಅಲ್ಲಿ ಆ ಡಬಲ್ ಟೇಪ್ನ ಫಿಕ್ಸ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಹಿಂಗೆ ಬೆಂಡ್ ಮಾಡ್ಬೋದು ಈ ಥರ. ಇಷ್ಟು ಬಟರ್ಫ್ಲೈಸ್ ಇದೆ. ಇಷ್ಟು ಬಟರ್ಫ್ಲೈಸ್ನ ಪ್ರೈಸ್ ಬಂದ್ಬಿಟ್ಟು 117 ರೂಪಾಯಿ. 117 ರೂಪಾಯಿಗೆ ಆರಾಮ್ಸೆ ಕೊಡ್ಬೋದು. ಹೊರಗಡೆ ನಿಜವಾಗ್ಲೂ ಇಷ್ಟೊಂದು ಮನೆ ಡೆಕೋರೇಟಿವ್ ಮಾಡೋಕ್ಕೆ ನಾವು ಯಾವುದೇ ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು ಸಿಗಲ್ಲ ಐಟಮ್ಸ್. ಇನ್ ಕೇಸ್ ನಾವು ಚಿಕ್ಕಪಡೆನೇ ಹುಡ್ಕೊಂಡು ಹೋಗಿ ನೋಡ್ತೀವಿ ಅಂತಂದರೆ ಅಲ್ಲಿ ಸುತ್ತಾಡಿ ತರೋ ಅಷ್ಟೊತ್ತಿಗೆ ತುಂಬ ಕಷ್ಟ. ಬಟ್ ನಮಗೆ ಬೇಕಾಗಿದ್ದು ನಾವು ಆನ್ಲೈನಲ್ಲಿ ಆರಾಮ್ಸೆ ಇಷ್ಟು ಕಮ್ಮಿ ಪ್ರೈಸ್ಗೆ ಬುಕ್ ಮಾಡಿ ತಗೋಬೋದು. ಇದು ಒಂದು. ನೆಕ್ಸ್ಟು
ಇದು ಅಂತೂ ತುಂಬ ವೈರಲ್ ಆಗಿದ್ದ ಪ್ರಾಡಕ್ಟು ಇನ್ಸ್ಟಾಗ್ರಾಮಲ್ಲಿ. ತುಂಬ ಜಾಸ್ತಿ ಪ್ರೈಸ್ ಹೇಳೋರು. ನಾನು ಒಂದ್ಸತಿ ಕೇಳಿ ಸುಮ್ಮನೆ ಆಗಿದ್ದೆ ಆಯಿತಾ. ತುಂಬ ಜಾಸ್ತಿ ಪ್ರೈಸ್ ಹೇಳೋರು. ನಾನು ನನ್ನ ಮಗಳಿಗೆ ತರಿಸ್ಬೇಕು ಅಂತ ನೋಡಿ ಸುಮ್ಮನೆ ಆಗಿದ್ದ ಪ್ರಾಡಕ್ಟ್ ಇದು. 600 ರೂಪಾಯಿ 700 ರೂಪಾಯಿ ಎಲ್ಲ ಹೇಳೋರು. ನೋಡೋಣ ಅಂತ ಸುಮ್ಮನೆ ಆಗಿದೆ. ಬಟ್ ಮೀಶೋದಲ್ಲಿ ನನಗೆ ಎಷ್ಟು ಕಮ್ಮಿಗೆ ಸಿಕ್ತು ಗೊತ್ತಾ. ಇಲ್ಲಿ ನೋಡಿ, ಇದು ಹುಂಡಿ, ಮಕ್ಕಳಿಗೆ ಮನಿ ಸೇವಿಂಗ್ಸ್ ಹುಂಡಿ ಬರುತ್ತೆ ಗೊತ್ತಾ. ಇನ್ಸ್ಟಾಗ್ರಾಮಲ್ಲಿ ಇದು ತುಂಬಾ ವೈರಲ್ ಆಗಿತ್ತು. ಅದ್ರದ್ದೇ ಇದು. ನಾವು ಎಷ್ಟು ಅಮೌಂಟ್ನ ಹಾಕ್ಕೊಡ್ತೀವೋ ಅಷ್ಟು ಅಮೌಂಟ್ನ ಇಲ್ಲಿ ಟಿಕ್ ಮಾಡೋ ಥರ ಇರುತ್ತೆ ಆಯಿತಾ. ಸೊ ಇಲ್ಲಿ 1 ಲಕ್ಷದವರೆಗೂ ನಾವು ಅಮೌಂಟ್ನ ಹಾಕ್ಕೋಬೋದು ಈ ಹುಂಡಿಗೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಮಗಳಿಗೆ ತರಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಿ ಅಮೌಂಟ್ನ ಹಾಕ್ಕೊಳ್ಳೋದು. ಇಲ್ಲಿ ಪೆನ್ ಇಟ್ಕೊಳ್ಳೋದು ಅನಿಸುತ್ತೆ, ಮೇ ಬಿ ನನಗೆ ಗೊತ್ತಿಲ್ಲ. ಪೆನ್ ಇಟ್ಕೊಳ್ಳೋದಕ್ಕೆ ತಾನೇ ರೀ ಇದು ಮೇ ಬಿ ಪೆನ್ ಇಟ್ಕೊಳ್ಳೋಕ್ಕೆ. ಇಲ್ಲ ಅಂತಂದರೆ ಒಳಗಡೆ ನೋಟ್ ಹಾಕಿ ಇದು ವುಡನ್ದಾಗಿರೋದ್ರಿಂದ ಇನ್ ಕೇಸ್ ಏನಾದರೂ ಶೀತ ಗೀತ ಆದರೆ ನೋಟಿಗೆ ಅಥವಾ ವೆಟ್ ಥರ ಆದರೆ ಅಂದ್ಬಿಟ್ಟು ಗಾಳಿ ಆಡೋದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿರ್ಬೋದೇನೋ. ಇದಂತೂ ತುಂಬ ಚೆನ್ನಾಗಿದೆ ಆಯಿತಾ. 600-700 ರೂಪಾಯಿ ಕೊಟ್ಟು ತೊಗೊಳೋದಕ್ಕಿಂತ ಮೀಶೋದಲ್ಲಿ ಬರೀ 160 ರೂಪಾಯಿಗೆ ಸಿಕ್ತು ಈ ಪ್ರಾಡಕ್ಟ್ ನನಗೆ. ಆ್ಯಕ್ಚುಲಿ ಇದನ್ನು ನಾನು ಆನ್ಲೈನ್ ಪೇ ಮಾಡಲಿಲ್ಲ, ಕ್ಯಾಶ್ ಆನ್ ಡೆಲಿವರಿಗೆ ಬುಕ್ ಮಾಡಿಕೊಂಡೆ. ಅಷ್ಟಕ್ಕೆ ಅಷ್ಟು ಸಿಕ್ಕಿದೆ. ಇನ್ನು ಆನ್ಲೈನ್ ಪೇ ಮಾಡಿದರೆ ಆಲ್ಮೋಸ್ಟ್ 120 to 25 ರೂಪೀಸ್ ಕಮ್ಮಿ ಆಗುತ್ತೆ. ಸೊ ಇದು ಒಂದು ಪ್ರಾಡಕ್ಟು, 3 ಪ್ರಾಡಕ್ಟ್. ಇದು ನನ್ನ ಮಗಳಿಗೆ ಅಂತ ತರಿಸಿದ್ದು. ನೆಕ್ಸ್ಟು ಈ ಪ್ರಾಡಕ್ಟು ತಾನೇ ಎಷ್ಟು ಚೆನ್ನಾಗಿರೋ ತರಿಸಿದ್ದೀನಲ್ಲ ಈ ಸತಿ. ವಾವ್, ಇದು ಪಾಪು ಬಟ್ಟೆ. ಪ್ಯಾಕಪ್ 3 ಕ್ಲಾತ್ಸ್ ತರಿಸಿದ್ದೀನಿ ಪಾಪುಗೆ. ಇಲ್ಲಿ ನೋಡಿ, ಅದರದ್ದೇ ಟೀ ಶರ್ಟ್ ಮತ್ತು ನಿಕ್ಕರ್ ಎರಡೂ ಬರುತ್ತೆ. ಟೀ ಶರ್ಟ್ ಮತ್ತು ನಿಕ್ಕರ್ ಎರಡೂ ಬರುತ್ತೆ ಮಗುಗೆ. ನಾನು 3 to 6 ಮಂತ್ ಆ ಸೈಜಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗುತ್ತೆ ಮೇಡಮ್ ಅಂತ ಅಂದ್ಕೊಬಿಡಿ, ಮತ್ತು ಕರೆಕ್ಟಾಗಿ ಆಗುತ್ತೆ ಪಾಪಗೆ. ನನ್ನ ಪ್ರಕಾರ ಸ್ವಲ್ಪ ಉದ್ದ ಆಗ್ಬೋದು, ಸ್ವಲ್ಪ ಉದ್ದ ಆಗುತ್ತೆ. ಇಲ್ಲಲ್ಲ, ಫ್ರೀ ಆಗಿರುತ್ತೆ ಈ ಸೆಕೆಗಾಲಕ್ಕೆ. ಇಷ್ಟು ಇದು ಒಂದು ಸೆಟ್ಟು. ನೆಕ್ಸ್ಟ್ ಬಂದುಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಬಟ್ಟೆ, ಅಂತೂ ಸಾಫ್ಟಾಗಿದೆ. ನೆಕ್ಸ್ಟು ಇದು ಒಂದು ಮಕ್ಕಳಿಗೆ ಇಷ್ಟ ಆಗೋ ಥರದ್ದೇ ಮಾಡಿದ್ದಾರೆ ನೋಡಿ, ಗೊಂಬೆ ಥರ. ಇದು ಒಂದು ಸೆಟ್ಟು. 3 ಕಲರ್ಸ್ ಇದೆ. ನಮಗೆ ಮಗುಗೆ ಟೀ ಶರ್ಟ್ ಯಾವ್ದು ಬರುತ್ತೆ ಅದೇ ಥರದ್ದು ನಿಕ್ಕರ್ ಕೂಡ ಬರುತ್ತೆ. ಇದು ಒಂದು ಪಕ್ಕಕ್ಕೆ ಬಂದು ತೋರಿಸೋರಿ. 3 ಸೆಟ್ ಇದೆ. ಬಟ್ಟೆ ಎಷ್ಟಿದೆ ನೋಡೋಣ ತಿಂತಡೆ. ಯಾಕೆ ನಂಗೆ ಇಟ್ಕೊಬಿಟ್ಟೆ ಕೊಡು, ನಿಕ್ಕರು ಬೇಕು. ಇಷ್ಟು 3 ಪ್ಯಾಂಟ್, ಮಗುಗೆ 3. ಆ್ಯಕ್ಚುಲಿ ಇದು ಪಾಪಗೆ ಪ್ಯಾಂಟೇ ಆಗ್ಬೋದು. ಪ್ಯಾಂಟ್ ಅಷ್ಟೇನಾಗಲ್ಲ, ಸ್ವಲ್ಪ ಮಂಡಿ ಬಿಟ್ಟು ಸ್ವಲ್ಪ ಕೆಳಗೆ ಬರ್ಬೋದು. ಇಷ್ಟಿದೆ. ಇಷ್ಟು ತೋರಿಸಿಗ. ಇಷ್ಟು 3 ಸೆಟ್ ಟೀ ಶರ್ಟ್ ಮತ್ತು ಇಷ್ಟು 3 ಸೆಟ್ ಟೀ ಶರ್ಟ್ ಮತ್ತು ನಿಕ್ಕರ್ನ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 340 ರೂಪಾಯಿ. ಸಕ್ಕತ್ತಾಗಿದೆ. ಅನ್ಕೋಬೋದು 1 or 2 ಟೈಮ್ಸ್ ಯೂಸ್ ಮಾಡ್ಬೋದು ಅಂತ. ಹಾಗೇನಿಲ್ಲ, ವಾಶ್ ಮಾಡಿ ಕೂಡ. ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಬಟ್ ಇದು ಸ್ವಲ್ಪ ಗಟ್ಟಿದೆ ಬಟ್ಟೆ. ಚೆನ್ನಾಗಿದೆ. ಆ್ಯಂಡ್ ಇವಾಗಿನ ಸಮ್ಮರ್ಗೆ ಮಕ್ಕಳಿಗೆ ಸ್ವಲ್ಪ ಬ್ರೀತಬಲ್ ಕ್ಲಾತ್ ಇರಬೇಕು. ಸೊ ಸ್ವಲ್ಪ ಇದು ಚೆನ್ನಾಗಿದೆ ಬಟ್ಟೆ. ಈ ರೀತಿ ಮಗುಗೆ ಚುಚ್ಚೋದೆಲ್ಲ ಹಿಂಸೆ ಆಗಲ್ಲ. ಸೊ ಇದು ಹಾಫ್ ಇದೆ, ಅಂದರೆ ಸ್ಲೀವ್ಲೆಸ್ಸು. ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಇದು ಒಂದು ಬಟ್ಟೆ ಚೆನ್ನಾಗಿದೆ. ಇದಂತೂ ಸಖತ್ ಸಾಫ್ಟ್ ಆಗಿದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಬಟ್ಟೆ ಸಖತ್ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. 1 or 2 ಟೈಮ್ಸ್ ನಾವು ಈಗ ಇಷ್ಟು ಪುಟ್ಟು ಮಕ್ಕಳಿಗೆ ಎಷ್ಟೇ ಬಟ್ಟೆ ತೊಗೊಂಡ್ರು ಕೂಡ ಇನ್ನು ವಿತಿನ್ 2 or 3 ಮಂತ್ಸಲ್ಲಿ ತುಂಬ ಚಿಕ್ಕಾಗ್ಬಿಡುತ್ತೆ. ಬಿಕಾಸ್ ಮಕ್ಕಳು ಬೇಗ ಬೆಳೀತಾರೆ. ಇದು ಗಂಡು ಮಕ್ಕಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೊಂದು ಆಸೆ ಇತ್ತು, ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ, ಈ ಸತಿನೂ ಹೆಣ್ಣು ಪಾಪು ಅದರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಮೀಶೋದಲ್ಲಿ ಚಿಕ್ಕ ಪುಟಾಣಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬಟ್ಟೆ ಹುಡುಕಿ ತರಿಸಿದ್ದೀನಿ. ನಮ್ಮ ಮನೆಯವರು ವೀಡಿಯೋ ಮಾಡ್ತಿರೋದು ನೋಡಿದ್ರೆ ಇವಾಗ ಏನಂತರ ಗೊತ್ತಿಲ್ಲ. ಬಟ್ಟೆನ ಹುಡುಕಿ ತರಿಸಿದ್ದೀನಿ. ಇದು ಹೆಣ್ಮಕ್ಳದೇ ಬಟ್ಟೆ. ಆ್ಯಕ್ಚುಲಿ ಅವ್ನು ಚಿಕ್ಕೋನಿರುವಾಗಲೇ ಹಾಕಿ ನೋಡಿ ಆಸೆ ಕಳ್ಕೊಂಬಿಡೋಣ ಅಂತ ತರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಬಟ್ಟೆಗಿಂತ ಈ ಬಟ್ಟೆ ಸಖತ್ ಸಾಫ್ಟಾಗಿದೆ. ತುಂಬ ಚೆನ್ನಾಗಿದೆ. ಇದು ಜಾಸ್ತಿ ಕಲರ್ಸ್ ಇದೆ ಆ್ಯಕ್ಚುಲಿ. ನಿಕ್ಕರ್ ಸ್ವಲ್ಪ ಚಿಕ್ಕ ಆಗ್ಬೋದು ಅವನಿಗೆ. ನೋಡಿ ಇಲ್ಲಿ, ಇದು ತುಂಬ ಚೆನ್ನಾಗಿದೆ.
ನಾನು ಆ್ಯಕ್ಚುಲಿ ಇದನ್ನು ಕೂಡ 3 to 6 ಮಂತ್ಗೆ ಬುಕ್ ಮಾಡಿದ್ದು. ಸ್ವಲ್ಪ ಸೈಜ್ ಕಮ್ಮಿ ಬಂತು. ತುಂಬ ಚೆನ್ನಾಗಿದೆ. ಎಷ್ಟೊಂದು ಕಲರ್ಸ್ ಇದೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಕಲರ್ಸ್ಗಳೆಲ್ಲ ಮಾತ್ರ. ಆ ಸ್ಲೀವ್ ಇದೆಯಲ್ಲ, ಸ್ಲೀವ್ಗೆ ಬಿದ್ದಾಗ್ಬಿಡ್ಬೇಕು ಕಸ್ಟಮರ್ಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆ, ಹೆಣ್ಮಕ್ಳು ಅಮ್ಮಂದ್ರಿಗಂತೂ. ಬಟ್ ಗಂಡು ಮಕ್ಕಳು ಅಮ್ಮಂದ್ರಿಗೂ ಇರುತ್ತೆ ಆಸೆ, ಈ ಥರದನ್ನ ತರಿಸಿ ಹಾಕಿ ನೋಡಬೇಕು, ನಮ್ಮ ಮಕ್ಕಳಿಗೆ ಪುಟಾಣಿಗಿದ್ದಾಗಲೇ ಹೆಂಗೆ ಕಾಣಿಸ್ತವೆ ಅಂತ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ನನಗೂ ತುಂಬ ಆಸೆ ಇತ್ತು. ಇಷ್ಟು ಕಲರ್ಸ್, 6 ಕಲರ್ಸ್ ಇದೆ. ಬಟ್ಟೆ ಕ್ವಾಲಿಟಿ ಮಾತ್ರ ಇಲ್ಲಿ ನೋಡಿ, ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನನಗೆ ಇಷ್ಟ ಆಗಿದೆ, ಇಲ್ಲಿ ನೋಡಿ ತುಂಬ ಸಾಫ್ಟ್ ಆಗಿದೆ ಬಟ್ಟೆ ಕ್ವಾಲಿಟಿ. ಇನ್ನೊಂದು ಏನು ಗೊತ್ತಾ ನನಗೆ ಇಷ್ಟ ಆಗಿದೆ, ತೋರಿಸ್ತೀನಿ ನೋಡಿ. ಇದು ಕೂಡ ಸ್ಲೀವ್ಲೆಸ್, ಮತ್ತು ಸ್ಲೀವಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ನೋಡಿ. ಮಕ್ಕಳು ಹಾಕಿದಾಗ ಹಿಂಗೆ ಎತ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸಖತ್ತಾಗಿದೆ, ಸಖತ್ ಕ್ಯೂಟಾಗಿ ಬಂದಿದೆ ಈ ಬಟ್ಟೆ ಅಂತೂ. ಇಷ್ಟು ಚೆನ್ನಾಗಿದೆ ಅಲ್ಲ. ಇಷ್ಟು ಬಟ್ಟೆಗೆ ಎಷ್ಟು ಪ್ರೈಸ್ ಆಗಿರ್ಬೋದು ಹೇಳಿ. ನಾವು ಆ್ಯಕ್ಚುಲಿ ಇಷ್ಟು 6 ಪೇರ್ಸ್ನ ನಾವೆಲ್ಲಾದ್ರೂ ಔಟ್ಸೈಡ್ ಅಂಗಡೀಲಿ ತೊಗೋತೀವಿ ಅಂದರೆ ಮೋರ್ ದ್ಯಾನ್ ಒಂದು ಪೇರ್ಗೆ 200 ಅಂದರೂ 1000 ಪ್ಲಸ್ ಆಗಿರೋದು. ಇಷ್ಟು 6 ಜೊತೆ ಬಟ್ಟೆ ಬಂದ್ಬಿಟ್ಟು ಬರೀ 320 ರೂಪಾಯಿ. 320 ರೂಪಾಯಿಗೆ ಈ ಥರ ಸಿಕ್ಕಿದೆಯಲ್ಲ, ಹೆಂಗಿರುತ್ತೋ ಅಂತ ಮಾತ್ರ ಅನ್ಕೋಬಿಡಿ. ಒಂದು ತರಿಸಿ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ನನ್ನ ಮಗನಿಗೆ ಫಸ್ಟ್ ನ್ಯೂ ಬಾರ್ನ್ಗೆ ಬಟ್ಟೆಗಳನ್ನ ತರಿಸೋದಕ್ಕೆ ವಿಡಿಯೋ ಮಾಡಿ ಹಾಕಿದೆ. ಅವ್ನಿಗೇನೇನು ತರಿಸಿದ್ದೀನಿ ಮಗು ಹುಟ್ಟೋಕ್ಕಿಂತ ಮುಂಚೆನೇ ಅಂತ. ಅವ್ನಿಗೀಗ 3 ಮಂತ್ಸ್ ಆಯಿತಾ. ಸೊ ಆ ಬಟ್ಟೆಗಳು ಸ್ವಲ್ಪ ಟೈಟ್ ಆಗ್ತಿದೆ, ಬಿಟ್ಟರೆ ಒಂದು ಕಿತ್ತೋಗೋದಾಗಲಿ, ಗುಂಡಿ ಕಿತ್ತು ಬರೋದಾಗಲಿ, ಅಥವಾ ಥ್ರೆಡ್ ಹೋಗೋದಾಗಲಿ, ಬಟ್ಟೆ ರಫ್ ಆಗೋದಾಗಲಿ, ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆ ಕಲರ್ ಆಗೋದಾಗಲಿ, ಕಲರ್ ಶೇಡ್ ಆಗೋದಾಗಲಿ, ಇದು ಯಾವುದೂ ಆಗಿಲ್ಲ ಗೊತ್ತಾ. ಸೊ 3 ಮಂತ್ಸ್ ಬಂತು ನನಗದು. ಮಕ್ಕಳು ಬೆಳೀತಾ ಅಷ್ಟೇ. ನಮಗೆ ಏನಾದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ಇಷ್ಟು ತುಂಬ ಸಾಫ್ಟ್ ಮೆಟೀರಿಯಲ್ಲು. ಸೊ ಇದನ್ನೆಲ್ಲ ವಾಶ್ ಮಾಡಿ ಯೂಸ್ ಮಾಡಬೇಕು ನಾನು ಅವನಿಗೆ. ಕೊಡು. ನೆಕ್ಸ್ಟು ಇದೊಂದು ಪ್ರಾಡಕ್ಟ್ ತೋರಿಸ್ಕೊಡ್ತೀನಿ. ಇದು ತುಂಬ ಜನ ಹೆಣ್ಮಕ್ಳಿಗೆ ಯೂಸ್ ಆಗೋವಂಥ ಪ್ರಾಡಕ್ಟ್. ಬಿಕಾಸ್ ನನ್ನ ಚಾನಲಲ್ಲಿ ತುಂಬ ಜನ ಕೇಳ್ತಿರ್ತೀರ, ನಿಮ್ಮಂಗೆ ನಾನು ಒಬ್ಬಳೇ ನನ್ನ ಪಾಪ ನೋಡ್ಕೋಬೇಕು, ಕೆಲವೊಂದು ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಟೈಮ್ಸ್ ಅಂತ. ಸೊ ನನಗೆ ಮಾತ್ರ ತುಂಬ ಯೂಸ್ಫುಲ್ ಆಗೋ ಪ್ರಾಡಕ್ಟ್ ಇದು. ಸೊ ಇದು ನಾನು ಟ್ರೈ ಮಾಡಿಲ್ಲ, ತೋರಿಸ್ಬಿಟ್ಟು ನಿಮಗೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋ ವಿಡಿಯೋ ಇದು ನಮ್ಮ ಪಾಪಗೆ ಹೇಗೆ ಹಾಕೋದು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಇದೇನು ಗೊತ್ತಾ, ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಯೂಸ್ ಮಾಡೋವಂಥ ಕ್ಯಾಪ್. ಈ ಕ್ಯಾಪ್ ಒಂಥರ ಹಿಂಗಂದರೆ ಕಿತ್ತು ಹೋಗಲ್ಲ. ಇದು ಏನು ಮೆಟೀರಿಯಲ್ ಕ್ವಾಲಿಟಿ ಗೊತ್ತಾಗ್ತಿಲ್ಲ, ಬೆಂಡ್ ಥರನೂ ಇಲ್ಲ. ಇಲ್ಲಿ ನೋಡಿ, ಇದು ಸೈಜ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಿಂಗೆ ಮಗು ತಲೆ ಎಷ್ಟು ದೊಡ್ಡದಾಗಿದೆ ಅಷ್ಟು ನೀರು ತೊಗೊಳ್ದಿರೋ ಥರ ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಮಗುವಿಗೆ ಕಿವಿ ಫುಲ್ ಕ್ಲೋಸ್ ಆಗುತ್ತೆ ಇದು. ಸೊ ಆ ಥರದ್ದಿದು. ಸೈಡಲ್ಲಿ ಪಿಕ್ ಹಾಕ್ತೀನಿ ನಾನು, ಪ್ರತಿಯೊಂದು ಪ್ರಾಡಕ್ಟೂ ಮೀಶೋದಲ್ಲಿ ಹೆಂಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಹೇಗೆ ರಿಸೀವ್ ಆಗಿದ್ದೀನಿ ಅದನ್ನು ಪಿಕ್ ಹಾಕ್ತೀನಿ. ಸೊ ಇದು ಮಗು ಸ್ನಾನ ಮಾಡಬೇಕಾದ್ರೆ ನಾವು ಇದನ್ನು ಮಗುಗೆ ಟೈಟಾಗಿ ಹಾಕಿ ಮೇಲಿಂದ ತಲೆಗೆ ನೀರು ಕೊಡೋದಕ್ಕೆ, ಸ್ನಾನ ಮಾಡಿಸೋದಕ್ಕೆ, ನೀರು ಹಾಕೋದಕ್ಕೆ ಜನಗಳಿಲ್ಲ, ನಾವು ಒಬ್ಬೊಬ್ಬರೇ ಇದ್ದೀವಿ, ಮಗುನ ನೋಡ್ಕೊಳ್ಳೋದು ತುಂಬ ಕಷ್ಟ ಅನ್ನೋರಿಗೆ ಈ ಥರ ಪ್ರಾಡಕ್ಟ್ಗಳು ಹೆಲ್ಪ್ಫುಲ್ ಆಗುತ್ತೆ. ಯಾರೂ ಇಲ್ಲ ನಮಗೆ ಮಾಡೋದಕ್ಕಿಂತ ಕೂತ್ಕೊಳ್ಳೋದಕ್ಕಿಂತ ಈ ಥರದ್ದು ಏನಾದರೂ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ನ ಹುಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಸಾಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ಬಟ್ ನಾನು ಇದನ್ನು ಸ್ಕೈ ಬ್ಲೂ ಕಲರಲ್ಲಿ ಬುಕ್ ಮಾಡಿದ್ದೆ. ಡಿಫ್ರೆಂಟ್ ಕಲರ್ ರಿಸೀವ್ ಆಗಿದೆ, ಯೆಲ್ಲೋ ಕಲರ್ ರಿಸೀವ್ ಆಗಿದೆ. ಬಟ್ ಇದು ನೀರು ಇದ್ದರೆ ತಡೆಯುತ್ತೆ, ಆ ಕೆಪಾಸಿಟಿ ಇದೆ ಅಂತ ಅನ್ಕೋತೀನಿ. ಬಿಕಾಸ್ ಇದು ನೋಡಿ ಹರಿದೇನು ಹೋಗ್ತಾಯಿಲ್ಲ, ಹರಿದು ಹೋಗೋ ಥರ ಮೆಟೀರಿಯಲ್ ಅಲ್ಲ ನೋಡಿ. ಸೊ ಇದೊಂದು ಪ್ರಾಡಕ್ಟು. ಈ ಪ್ರಾಡಕ್ಟ್ ನನಗೆ ರಿಸೀವ್ ಆಗಿದ್ದು ಜಸ್ಟ್ 112 ರೂಪಾಯಿಗೆ ರಿಸೀವ್ ಆಯಿತು. ಸೊ ನನಗಂತೂ ಬೇಕು ಈ ಪ್ರಾಡಕ್ಟು. ತುಂಬ ಕಷ್ಟ, ಇವಾಗ ಅವ್ನಿಗೆ ಸುಮ್ಮನೆ ಕೂರಿಸ್ಕೊಂಡು ನೀರು ಹಾಕಿ ಕಳಿಸ್ಕೊಡಲ್ಲ ಅವನು. ಸೊ ನನ್ನ ಹಸ್ಬೆಂಡ್ ಇಲ್ಲಿದ್ದಾಗ ನಾನು ಒಬ್ಬೊಬ್ಬಳೇ ಸ್ನಾನ ಮಾಡಿಸ್ಬೇಕಾದಾಗ ಬರೀ ಮಲಗಿಸ್ಕೊಂಡು ತಲೆಗಷ್ಟೇ ಸ್ನಾನ ಮಾಡಿಸ್ತೀನಿ, ಕುತ್ಕೊಂಡು ಸ್ನಾನ ಮಾಡಿಸೋದಕ್ಕೆ ಸ್ವಲ್ಪ ಭಯ. ಸೊ ಈ ಪ್ರಾಡಕ್ಟ್ ಬೇಕು ಅಂತಲೇ ಬುಕ್ ಮಾಡ್ಕೊಂಡಿರೋದು ನಾನು. ಪ್ರಾಡಕ್ಟು ಇನ್ನೆಲ್ಲ ದೊಡ್ಡದಿದೆ. ಇದು ಏನೇನು ಅಂತಲೇ ಗೊತ್ತಾಗಲ್ಲ, ಈ ರೀತಿ ಪ್ಯಾಕೇಜಿಂಗ್ ಕವರಲ್ಲಿದ್ದರೆ. ಇದೇನಿದು? ಓಕೆ ಇದು ಪ್ರಾಡಕ್ಟ್ ನನಗೆ ಅಂತ ಬುಕ್ ಮಾಡ್ಕೊಂಡಿರೋದು. ಇಷ್ಟು ದೊಡ್ಡದಾಗಿದೆ ಇದು. ನಾನು ಈ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀನಲ್ಲ, ಸೊ ಬ್ಯಾಕ್ ಡ್ರಾಪ್ಗೆ ಬೇಕು ಅಂದ್ಬಿಟ್ಟು ಈ ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಓ ಮೈ ಗಾಡ್, ಇಷ್ಟು ದೊಡ್ಡದಾಗಿದೆ. ಬ್ಲ್ಯಾಕ್ ಕರ್ಟನ್ಸ್ ಬರುತ್ತಲ್ಲ, ಎಷ್ಟೊಂದು ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ ಇದನ್ನು. ಇಲ್ಲಿ ನೋಡಿ, ಇಲ್ಲಿ ನಾವೊಂದು ಈ ರೀತಿ ಕರ್ಟನ್ ಪೈಪ್ ಇರುತ್ತಲ್ಲ, ಅದನ್ನು ಇದಕ್ಕೆ ಇನ್ಸರ್ಟ್ ಮಾಡಿಕೊಂಡು ಕರ್ಟನ್ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂದೆ ಯಾವುದಾದ್ರೂ ಇಷ್ಟು ಲೆಂತ್ ಇದೆ ನೋಡಿ, ಇಲ್ಲಿ ಇಷ್ಟು ಲೆಂತ್ ಇದೆ, ಇಷ್ಟು ಲೆಂತು
ತುಂಬ ಚೆನ್ನಾಗಿದೆ. ಜಾಸ್ತಿ ದೊಡ್ಡದಾಗಿದೆ ಅನಿಸುತ್ತೆ, ತೋರಿಸ್ತೀನಿ ಇಲ್ಲಿ. ನಾವು ಇದನ್ನು ಯೂಸ್ ಮಾಡ್ಬೋದಿತ್ತು ಆ್ಯಕ್ಚುಲಿ. ಇಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಇದು ನಾನು ತರಿಸಿದ್ದೇನೆ ಮೀಶೋ ಪಾರ್ಸೆಲಿಂದ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಾದ್ರೆ. ಮೀಶೋ ಫೈಂಡ್ಸ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಿರ್ತೀನಿ, ಅದಕ್ಕೋಸ್ಕರ. ಬಟ್ಟೆ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ಟೆಗಳು ಯಾವಾಗಲೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೋಡಿ ತುಂಬ ಸ್ವಲ್ಪ ಸಿಲ್ಕಿ ಶೈನ್ ಮೆಟೀರಿಯಲ್ ಇದು. ಕಾಟನ್ ಅಥವಾ ಸಿಂಪಲ್ ಆಗಿರೋ ಬಟ್ಟೆಗಳಿರುತ್ತಲ್ಲ ಆ ಥರದ್ದೆಲ್ಲ ಸ್ವಲ್ಪ ಚೆನ್ನಾಗಿದೆ ಇದು ಬಟ್ಟೆ. ಈ ಒಂದು ಬ್ಲ್ಯಾಕ್ ಬ್ಯಾಕ್ ಡ್ರಾಪ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 340 ರೂಪಾಯಿ. ಸೊ ನಾವೇನಾದ್ರು ಇನ್ ಕೇಸ್ ಬಟ್ಟೆ ಏನಾರು ತೊಗೊಂಡು ಹೊರಗಡೆ ಅಂಗಡಿಯಲ್ಲಿ ಬ್ಯಾಕ್ ಡ್ರಾಪ್ ಹಾಕತ್ತೀವಿ ಅಂದರೆ ಅದಕ್ಕೆ ಪಿನ್ ಮುಳ್ಳು ಅಥವಾ ನಾವೇನಾದ್ರು ಸ್ಟಿಚ್ ಮಾಡಬೇಕಾಗತ್ತೆ, ಪಿನ್ ಹಾಕಬೇಕು ಇಲ್ಲ ಸ್ಟಿಚ್ ಮಾಡಬೇಕು. ಬಟ್ ಆಲ್ರೆಡಿ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ, ಇದನ್ನು ಆರಾಮ್ಸೆ ನಾವು ಹಾಕೋಬೋದು. ಇಷ್ಟು ದೊಡ್ಡ ಇರೋದ್ರಿಂದ ಲೇಯರ್ ಥರ ನರ್ಗಿ ಥರ ಕುತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ಈ ಪ್ರಾಡಕ್ಟ್ ಅಂತೂ. ಸೊ ಇದು ಒಂದು. ನೆಕ್ಸ್ಟು ಇದೇನು ಪ್ರಾಡಕ್ಟ್ ಗೊತ್ತಿಲ್ಲ, ಒಂದು ಪ್ರಾಡಕ್ಟ್ ಮಿಸ್ ಆಗಿದೆ. ಪಾಪು ಶೂ ರಿಸೀವ್ ಆಗಿದೆ, ಅದನ್ನು ನಮ್ಮ ಹತ್ರ ಇಲ್ಲ ಪಾಪು ಶೂ. ನೆಕ್ಸ್ಟು ಇದು ಬೇಬಿ ರೀಯೂಸಬಲ್ ಡೈಪರ್ಸ್. ತುಂಬ ಜನ ಕೇಳ್ತಿರ್ತೀರ, ಮಗುಗೆ ಮಲಗಬೇಕಾದ್ರೂ ಡೈಪರ್ ಹಾಕ್ತೀರಾ ಮೇಡಮ್ ನೀವು, ಅಥವಾ ಬಟ್ಟೆ ಕ್ಲಾತ್ ಯೂಸ್ ಮಾಡ್ತೀರಾ, ಏನು ಮಾಡ್ತೀರಾ ಹೇಳಿ ಅಂತ. ನಾನು ಇದುವರೆಗೂ ಅವನಿಗೆ ಮಲಗಬೇಕಾದ್ರೆ ಡೈಪರೇನೇ ಯೂಸ್ ಮಾಡ್ಬೋದು. ಮಾರ್ನಿಂಗ್ ಟೈಮ್ ಅಥವಾ ಡೇ ಟೈಮ್ ಅವನಿಗೆ ಡೈಪರ್ ಯಾವತ್ತೂ ಯೂಸ್ ಮಾಡಿಲ್ಲ. ಬಟ್ ನೈಟ್ ಟೈಮ್ ಯೂಸ್ ಮಾಡಲೇಬೇಕು. ಅವನಿಗೂ ನಿದ್ದೆ ಸರಿಯಾಗಲ್ಲ, ನಮಗೂ ನಿದ್ದೆ ಸರಿಯಾಗಲ್ಲ. ಸೊ ಹಾಗಾಗಿ ಈ ರೀಯೂಸಬಲ್ ಡೈಪರ್ನ ಬುಕ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರಬೇಕು, ರೇಟಿಂಗ್ ಚೆನ್ನಾಗಿರೋದು ನೋಡಿನೇ ಬುಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 5 ಪ್ಯಾಡ್ಸ್ ಇದೆ. ಪ್ಯಾಡ್ಸ್ ಕೂಡ ತುಂಬ ಗಟ್ಟಿಯಾಗೇ ಇದೆ, ಚೆನ್ನಾಗಿದೆ. ಆ್ಯಂಡ್ ನಾವು ಸೈಜಸ್ನ ಮೆನ್ಷನ್ ಮಾಡಿ ಕರೆಕ್ಟಾಗಿರೋ ಸೈಜ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಮಗುಗೆ ಲೂಸ್ ಆಯಿತು ಅಂತ ಅಂದರೆ ಯೂರಿನೆಲ್ಲ ಲೀಕ್ ಆಗಿಬಿಡುತ್ತೆ. ಮಗುಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸೈಜ್ನ ನೋಡಿ ಬುಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಅವನಿಗೆ ಆಲ್ಮೋಸ್ಟ್ 3 to 6 ಮಂತ್ದೇ ಬುಕ್ ಮಾಡ್ಕೊಂಡಿರೋದು. ಈ ಥರ ನೋಡಿ, ಸ್ವಲ್ಪ ಲೂಸ್ ಆಗಿನೇ ಇರುತ್ತೆ ಇದು, ಆಯಿತಾ. ನೋಡಿ ಸ್ವಲ್ಪ ಲೂಸ್ ಆಗಿನೇ ಇರುತ್ತೆ ಅವನಿಗೆ. ಇದು ಆರಾಮ್ಸೆ ಆಗುತ್ತೆ. ಇದನ್ನು ನಾವು ವಾಶ್ ಮಾಡಿ 100 ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು ಪರ್ ಪ್ರಾಡಕ್ಟ್ನ. ಇನ್ನೂ ಜಾಸ್ತಿನೇ ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಕೆಲವೊಬ್ರಿಗೆ ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಈ ಥರದನ್ನ ತೊಗೊಂಡು ಇಲ್ಲಿ ಪ್ಲೇಸ್ ಕೊಟ್ಟಿರ್ತಾರೆ, ಸೊ ನಾವಲ್ಲಿ ಹಾಕಬೇಕು. ತುಂಬ ಜಾಸ್ತಿ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನಾನು ಆಲ್ರೆಡಿ ನನ್ನ ಫ್ರೆಂಡ್ ಪಾಪಗೆ ಈ ಥರದ್ದು ಒಂದು ಬುಕ್ ಮಾಡಿ ಕೊಟ್ಟಿದ್ದೆ ನನ್ನ ಮೀಶೋ ಐಡಿಯಲ್ಲೇ. ಬಟ್ ಅದರದ್ದು ಪ್ರಾಡಕ್ಟ್ ಕ್ವಾಲಿಟಿ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆ್ಯಂಡ್ ಈ ಪ್ರೈಸ್ಗೆ ಇಷ್ಟು ಕ್ವಾಂಟಿಟಿ ಕೂಡ ಬಂದಿರಲಿಲ್ಲ. ಚೆನ್ನಾಗಿದೆ ಇದು ನೋಡಿ. ಸೇಮ್ ಪಾಪುಗೆ ನಿಕ್ಕರ್ ಥರನೂ ಆಗುತ್ತೆ. ಆ್ಯಂಡ್ ಪಾಪುಗೆ ಹಿಂಸೆ ಆಗಲ್ಲ. ಅದೇನಾದರೂ ಫಿಲ್ ಆಯಿತು, ಲೀಕ್ ಆಯಿತು, ಮಗು ಕಿರಿಕಿರಿ ಮಾಡ್ತಾ ಇದೆ ಅಂದಾಗ ಇನ್ನೊಂದನ್ನ ಚೇಂಜ್ ಮಾಡ್ಕೋಬೋದು. ಟೋಟಲ್ 5 ಕಲರ್ಸ್ ಇದೆ. ಇದು ಒಂದು ಆರೆಂಜ್, ಇದು ಪರ್ಪಲ್, ಇದು ಗ್ರೀನ್, ಇದು ಬ್ಲೂ ಮತ್ತು ಪಿಂಕ್, ಲೈಟ್ ಪಿಂಕಲ್ಲಿ ಇಷ್ಟು ಕಲರ್ಸ್ ಬಂದಿದೆ. ಇಷ್ಟು 5 ರೀಯೂಸಬಲ್ ಡೈಪರ್ ಬೆಲೆ ಜಸ್ಟ್ 390 ರೂಪಾಯಿ ನಾನು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಆನ್ಲೈನ್ ಪೇ ಮಾಡಿಲ್ಲ ಆ್ಯಕ್ಚುಲಿ. ಆನ್ಲೈನ್ ಪೇ ಮಾಡಿದರೆ ಇನ್ನೂ ಸ್ವಲ್ಪ ಕಮ್ಮಿಗೆ ಬರ್ತಿತ್ತು ನನಗೆ. ಇದು ಬಂತು ಇಷ್ಟು ಪ್ರಾಡಕ್ಟ್ಸಲ್ಲಿ ನನಗೆ ಅನ್ನಿಸ್ದಂಗೆ ಪಾಪುದು ಶೂ ಮಿಸ್ ಆಗಿದೆ. ಪಾಪುಗೆ ತುಂಬ ಚೆನ್ನಾಗಿರೋ ಶೂ ಬುಕ್ ಮಾಡ್ಕೊಂಡಿದ್ದೆ ನಾನು. ಬಟ್ ಆ ಶೂ ಪಾರ್ಸಲ್ ಮಿಸ್ ಆಗಿದೆ, ಎಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಇದು ಒಂದೇ ದೊಡ್ಡ ಪ್ರಾಡಕ್ಟ್. ನನಗೆ ಟಾಯ್ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಅದೇ ಇದು. ನನಗೆ ಆಲ್ರೆಡಿ ಒಂದು ಸ್ಮಾಲ್ ಡಕ್ದು ಟಾಯ್ ತರಿಸಿದ್ದೆ. ಬಟ್ ಅದು ಬಿಟ್ಟರೆ ಇದು ಒಂದು ಟಾಯ್ ತರಿಸ್ತಿರೋದು. ಇದು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವೈರಲ್ ಆಗಿದ್ದ ಟಾಯ್. ತುಂಬ ದಿನದಿಂದ ನನ್ನ ವಿಶ್ ಲಿಸ್ಟಲ್ಲಿ ಇದ್ದಿದ್ದಂಥ ಟಾಯ್. ಅದು ಎಷ್ಟು ದಿವಸ ಆಗಿತ್ತು. ಅವ್ನು ಯಾವಾಗ ಕೈ ಕಾಲೆಲ್ಲ ಜಾಸ್ತಿ ಆಡಿಸ್ತಾನೆ ಆವಾಗ ಈ ಟಾಯ್ನ ತೊಗೊಂಬರ್ಬೇಕು ಅಂತ ಹಾಕಿಟ್ಟಿದ್ದೆ, ಆಯಿತಾ. ಆ್ಯಂಡ್ ನಾನು ಪ್ರೆಗ್ನೆನ್ಸಿಗೆ, ಪಾಪುಗೆ, ನ್ಯೂ ಬಾರ್ನ್ ಬೇಬಿಗೆ ಅಂತ ಪ್ರಾಡಕ್ಟ್ಗಳನ್ನ ಹುಡುಕ್ತಿದ್ದಾಗ ಟಾಯ್ಸ್ನು ಸರ್ಚ್ ಮಾಡಿದ್ದೀನಿ, ಅದಂತೂ ನಿಜ. ಸೊ ಆ ಟೈಮಲ್ಲೇ ನಾನು ವಿಶ್ ಲಿಸ್ಟ್ಗೆ ಹಾಕ್ಕೊಂಡಿದ್ದೆ. ಮೋರ್ ದೆನ್ 6 ಮಂತ್ಸ್ ಆಗೋಯಿತು ಇದು ವಿಶ್ ಲಿಸ್ಟಲ್ಲಿದ್ದು. ನೋಡಿ ಇಲ್ಲಿ, ವಾವ್, ಮೇ ಬಿ ಮ್ಯೂಸಿಕ್ ಎಲ್ಲ ಬರ್ಬೋದು ಅನಿಸುತ್ತೆ ಇದರಲ್ಲಿ. ಇದು ಮ್ಯಾಟ್, ಮಗು ಮಲ್ಕೊಳ್ಳೋದಕ್ಕೆ ಮ್ಯಾಟ್. ಇದು ಮ್ಯೂಸಿಕ್ ಬರುತ್ತೆ. ಇದನ್ನು ನಾನು ಹೀಗೆ ತೋರ್ಸೋದಕ್ಕಿಂತ ಆ್ಯಕ್ಚುಲಿ ಅವನಿಗೆ ಅಸೆಂಬಲ್ ಮಾಡಿಬಿಟ್ಟು, ಅಂದರೆ ನಿಮಗೆ ಅಸೆಂಬಲ್ ಮಾಡಿಬಿಟ್ಟು ಇದು ಹೇಗೆ ವರ್ಕ್ ಆಗುತ್ತೆ ಮಕ್ಕಳಿಗೆ ಅಂತ ತೋರಿಸಿದ್ರೇ ಬೆಟರು. ಇಲ್ಲೆಲ್ಲ ಮ್ಯೂಸಿಕ್ ಎಲ್ಲ ಕೊಟ್ಟಿದ್ದಾರೆ. ಇದು ಮಕ್ಕಳು ಕಾಲಲ್ಲಿ ಒದ್ರೆ ಮ್ಯೂಸಿಕ್ ಬರುತ್ತಂತೆ. ಇಲ್ಲಿ ನೋಡಿ, ಹಿಂದೆಗಡೆ ಈ ಥರ
ಪೆಕೋ ಈ ಥರ ಶೆಲ್ ಹಾಕೋದೆಲ್ಲ ಕೊಟ್ಟಿದ್ದಾರೆ. ಮಿರರ್ ಇದು, ಹಾಂ ಮಿರರ್ ಎಲ್ಲ ಕೊಟ್ಟಿದ್ದಾರೆ ಮಗುಗೆ ನೋಡ್ಕೊಳ್ಳೋದಕ್ಕೆ. ಇದೇನೇನೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಕೆಲಸ ಮಾಡ್ತೀನಿ ನಾನು, ಇದನ್ನು ಹೆಂಗೆ ಅಸೆಂಬಲ್ ಮಾಡೋದು ಅನ್ನೋದನ್ನು ಒಂದು ವಿಡಿಯೋ ಹಾಕ್ತೀನಿ, ಇವಾಗ ನೋಡ್ಕೊಳ್ಳಿ. ಬಟ್ ಈಗಲೇ ಪ್ರೈಸ್ ಹೇಳ್ಬಿಡ್ತೀನಿ. ಇಷ್ಟು ದೊಡ್ಡದಾಗಿರೋ ಆಟೋ ಸಾಮಾನು ಬೆಲೆ ಎಷ್ಟು ಪ್ರೈಸ್ ಅಂದರೆ ಜಸ್ಟ್ 520 ರೂಪಾಯಿ. 520 ರೂಪಾಯಿಗೆ ತರಿಸಿದ್ದು ನಾನು. ತೋರಿಸ್ತೀನಿ ಅಸೆಂಬಲ್ ಮಾಡಿ ಹೆಂಗಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಪ್ರಾಡಕ್ಟ್ ಇಷ್ಟೇ. ಇದರಲ್ಲಿ ನಾನು ತೋರಿಸಿರೋ ಪ್ರಾಡಕ್ಟಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ನೆಕ್ಸ್ಟು ನಾನು ಯಾವ ಪ್ರಾಡಕ್ಟು ಮೀಶೋದಲ್ಲಿ ರಿವ್ಯೂ ಕೊಡಬೇಕು, ಬೇಬಿ ಪ್ರಾಡಕ್ಟ್ಸಾ, ಮದರ್ ಪ್ರಾಡಕ್ಟ್ಸಾ, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸಾ, ಯಾವ್ದು ಕೊಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ಮೇಡಮ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗಲಿ ಅಂತ. ಇವನ್ ಒಂದು ಸಿಂಗಲ್ ಬ್ಯಾಡ್ ಕಮೆಂಟ್ ಕೂಡ ಬಂದಿಲ್ಲ. ತುಂಬ ಕಷ್ಟ ಮೇಡಮ್, ಚಿಕ್ಕ ಮಗುನ ಇಟ್ಕೊಂಡು ಮನೆಯೂ ಶಿಫ್ಟ್ ಮಾಡಿಕೊಂಡು ಸಡನ್ನಾಗಿ ಸ್ಟಾರ್ಟ್ ಮಾಡಿದರೆ ಒಳ್ಳೇದಾಗಲಿ, ಎಷ್ಟು ಹಾರ್ಟ್ಫುಲ್ ವಿಷಯಸ್ ಬಂದಿದೆ ಅಂತ ಅಂದರೆ ಸಖತ್ ಖುಷಿ ಆಯಿತು. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ ನಿಮ್ಮ ಸಪೋರ್ಟ್ಗೆ. ಇಷ್ಟೊಂದು ಸಪೋರ್ಟ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ನೆಗೆಟಿವ್ ಆಗಿ ಮಾತಾಡ್ಬಿಡ್ತಾರೇನೋ, ಇದೇನಪ್ಪ ಎಲ್ಲ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋತವ್ರೆ, ಒಂದು ಫಾಲೋವರ್ಸ್ ಆಗೋರ್ಗೂ ಅಷ್ಟೇ ವೆಯ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ಬೇರೆಯವ್ರಿಗೆ ಮಾತಾಡೋದು ನಾನು ನೋಡ್ಬಿಟ್ಟಿದ್ದೀನಿ. ಸೊ ನನಗೂ ಹಾಗೆ ಬರುತ್ತೇನೆ ಅಂದ್ಕೊಂಡಿದ್ದೆ. ಸದ್ಯ ನಿಜವಾಗ್ಲೂ ಒಂದು ಬ್ಯಾಡ್ ಕಮೆಂಟು ಬಂದಿಲ್ಲ. ಸೊ ಅದು ನನಗಂತೂ ತುಂಬ ಖುಷಿ ಇದೆ. ಸೊ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಒಂದು ಚಿಕ್ಕ ಪಾಪನ ಇಟ್ಕೊಂಡು ತುಂಬ ಜನ ತುಂಬ ರೀತಿಯಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ. ಸೊ ನನ್ನ ಲೈಫು ಕೂಡ ಹಾಗೆ ಸ್ಟ್ರಗಲಲ್ಲೇ ಇರೋದು. ಇವಾಗ ಒಂದು ಹಂತಕ್ಕೆ ಬರೋವರೆಗೂ ತುಂಬ ಸ್ಟ್ರಗಲ್ ಮಾಡಬೇಕು. ನನ್ನ ಮಗ ಪಕ್ಕದಲ್ಲಿ ಮಲಗಿಸ್ಕೊಂಡು ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಸ್ಯಾರೀಸ್ ವೀಡಿಯೋಸ್ ಎಲ್ಲ ಮಾಡಬೇಕು. ಆಲ್ರೆಡಿ ಟೈಮ್ 9 ಗಂಟೆ ಆಗೋಗಿದೆ. ಸೊ ಇಷ್ಟು ಸ್ಟ್ರಗಲ್ ಮಾಡಿಕೊಂಡು ಏನಾದರೂ ಒಂದು ಜೀವನದಲ್ಲಿ ನನ್ನ ಮಕ್ಳಿಗೋಸ್ಕರ ಫ್ಯೂಚರಿಗೆ ಮಾಡಬೇಕು ಅಂತಲೇ ನಾನು ಟ್ರೈ ಮಾಡ್ತಾ ಇರೋದು, ಇಷ್ಟು ಕಷ್ಟ ಬೀಳ್ತಾ ಇರೋದು. ಸೊ ದಯವಿಟ್ಟು ಲೇಡೀಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಸ್ಯಾರಿ ಬಿಸ್ನೆಸ್ಗೂ ಅಷ್ಟೇ. ಸೊ ನನ್ನ ಪೇಜಲ್ಲಿ ನೀವು ಹೋಗಿ ನೋಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ನ ತರಿಸ್ತೀನಿ. ಬಿಕಾಸ್ ಫಸ್ಟು ಸ್ಯಾರೀಸ್ ನಮಗೆ ಇಷ್ಟ ಆಗಬೇಕು, ಆಗ ನೆಕ್ಸ್ಟ್ ಲೇಡೀಸ್ಗೂ ನಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬೆಟರ್ ನನಗೆ ಇಷ್ಟ ಆಗೋಂಥ ಸ್ಯಾರೀಸ್ ಅಷ್ಟೇ ನಾನು ಕಲೆಕ್ಷನ್ನ ತರಿಸಿರೋದು. ಸೊ ನಾನೇ ಖುದ್ದು ಹೋಗಿ ಶಾಪ್ ವಿಸಿಟ್ ಮಾಡಿ ನನ್ನ ಮಗನೂ ಕೂಡ ಕರ್ಕೊಂಡೋಗಿ ಒಳ್ಳೆ ಕಲೆಕ್ಷನ್ ಸ್ಯಾರೀಸ್ನ ತೊಗೊಂಬಂದು ನನ್ನ ಪೇಜಲ್ಲಿ ಹಾಕ್ತಿದ್ದೀನಿ. ನನ್ನ ಸ್ಯಾರಿ ಕಲೆಕ್ಷನ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ವಿಸಿಟ್ ಮಾಡಿ, ಫಾಲೋ ಮಾಡಿ. ದಯವಿಟ್ಟು ನಿಮಗೆ ಯಾವುದೆಲ್ಲ ಸ್ಯಾರೀಸ್ ಇಷ್ಟ ಆಗುತ್ತೆ ಆರ್ಡರ್ ತೊಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Iya.